ನಮಸ್ಕಾರ ಸ್ನೇಹಿತರೆ. ಫಂಕ್ಷನ್ಗಳಲ್ಲಿ ಹೋಟೆಲ್ಗಳಲ್ಲಿ ಸಿಗೋ ಆ ಸಿಗ್ನೇಚರ್ ಕೇಸರಿ ಬಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಇವತ್ತು ನಾವು ಆ ರೆಗ್ಯುಲರ್ ಕೇಸರಿ ಬಾತ್ಗೆ ಒಂದು ಟ್ವಿಸ್ಟ್ ಕೊಟ್ಟು ಸೂಪರ್ ಆಗಿರೋ ಕ್ಯಾರಮಲ್ ಕೇಸರಿ ಬಾತ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಕ್ಕರೆ ನೀರು ಸೇರಿಸೋ ಬದಲು ಇಲ್ಲಿ ಸಕ್ಕರೆ ತುಪ್ಪನ ಕ್ಯಾರಮಲೈಸ್ ಮಾಡಿ ಮಾಡೋದ್ರಿಂದ ಇದರ ಕಲರು, ಪರಿಮಳ ಹಾಗೆ ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲು ಬಾಣಲೆಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಕಪ್ನಷ್ಟು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆನ ಚೆನ್ನಾಗಿ ಘಮ್ ಅನ್ನೋವರೆಗೂ ಹುರ್ಕೊಳ್ಳೋಣ. ಈ ಹಲ್ವಾನ ಸುಮಾರು ಜನ ರವೆ ಹುರಿದೇನೆ ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಪ್ರೋಸೆಸ್ಸು ಒಂದು ಸ್ವಲ್ಪ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ರವೆನ ಮೊದಲೇ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆರದ ಮೇಲೆ ಈ ರವೆನ ಒಂದು ಬಟ್ಲಿಗೆ ಹಾಕ್ಕೊಂಡು 1 ಲೋಟ ರವೆಗೆ ನಾನಿಲ್ಲಿ 2.5 ಲೋಟ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಹೀಗೆ ಊರ್ಕೊಳ್ಳಿ. ಸಕ್ಕರೆನ ಕ್ಯಾರಮಲೈಸ್ ಮಾಡೋ ತನಕ ಇದನ್ನು ಹಾಗೆ ಬಿಟ್ಬಿಡೋಣ. ಈಗ ಮತ್ತೆ ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಗೋಡಂಬಿ ಹಾಗೂ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಬಾದಾಮಿನೂ ಸೇರಿಸ್ಕೊಳ್ಳಿ, ದ್ರಾಕ್ಷಿನೂ ಬೇಕಾದರೆ ಸೇರಿಸ್ಕೊಳ್ಳಿ. ಎಲ್ಲದನ್ನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೆಪರೇಟಾಗಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಈಗ ಅದೇ ಬಾಣಲೆಗೆ ಸುಮಾರು 2-3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು 1 ಲೋಟ ರವೆಗೆ ನಾನಿಲ್ಲಿ 1 ಲೋಟ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸಿಹಿ ಮುಂದಾಗಿರಬೇಕು ಅನ್ನೋದಾದರೆ ಇನ್ನೊಂದು 1/4 ಲೋಟ ಅಥವಾ ಅರ್ಧ ಲೋಟ ಹಾಕ್ಕೊಳ್ಳಿ. ಇದನ್ನು ಸಕ್ಕರೆ ಹಾಕಿಬಿಟ್ಟು ನಾವು ತಿರುಗ್ತಾ ಇರಬೇಕು. ಇದು ಕ್ಯಾರಮಲೈಸ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಹೀಗೆ ತಿರುಗ್ತಾ ಇರಬೇಕು. ಈ ರೀತಿ ಕುದಿ ಬಂದ ತಕ್ಷಣ ನೀವು ಹಾಲು ಹಾಗೆ ರವೆಯ ಮಿಶ್ರಣವನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನಿಧಾನ ಮಾಡೋ ಹಾಗಿಲ್ಲ. ಈ ಕುದಿ ಬಂದ ತಕ್ಷಣ ನೀವು ರವೆ ಹಾಗೂ ಹಾಲಿನ ಮಿಶ್ರಣವನ್ನು ಸೇರಿಸಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈ ಕೇಸರಿ ಬಾತು ಕಹಿ ಬಂದ್ಬಿಡುತ್ತೆ. ಆದ್ದರಿಂದ ನೀವು ಈ ಕ್ಯಾರಮಲೈಸ್ ಮಾಡೋ ಪ್ರೋಸೆಸ್ನ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಕೇಸರಿ ಬಾತು ಅಂದಮೇಲೆ ಕೇಸರಿ ಇಲ್ಲದೆ ಇದ್ರಾಗತ್ತಾ? ಈ ಸಮಯದಲ್ಲಿ ಕೇಸರಿ ಎಸಳು ಮತ್ತು 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ಈಗಿದು ಆಲ್ಮೋಸ್ಟ್ ಆಗಿದೆ, ಆದರೆ ಸ್ವಲ್ಪ ತಳ ಬಿಡೋ ತನಕ ನಾವು ಹೀಗೆ ತಿರುಗಿಬಿಟ್ಟು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಕೇಸರಿ ಬಾತಿಗೆ ಇಂಗ್ರೀಡಿಯೆಂಟ್ಸು ಮಾಮೂಲಿ ನಮ್ಮ ರವೆ ಹಾಗೂ ತುಪ್ಪ ಆದರೂ ಕೂಡ ಇದರ ಟೆಕ್ಸ್ಚರು, ಟೇಸ್ಟು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದೇ ಥರ ಇರೋದಿಲ್ಲ. ಹಾಗಾಗಿ ಇದನ್ನು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ಖಂಡಿತ ಮಾಡ್ಕೊಳ್ತೀರ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಹೊಸ ರುಚಿಗಳನ್ನ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ.